ನಮಸ್ತೆ. ಸಬ್ಜೆಕ್ಟ್ ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್, ಸೆಕ್ಷನ್ 2 ಮ್ಯಾಥಮೆಟಿಕ್ಸ್. 250 self-study problems on mathematics. Problem number 24. Find out the deposit money in a bank to get monthly interest of rupees 600 at 6% per annum at simple interest. Option A, rupees 1 lakh, rupees 90,000, rupees 1,20,000, option D, rupees 60,000. ಇಲ್ಲಿ ಡೆಪಾಸಿಟ್ ಎಷ್ಟು ಇಡಬೇಕು ಅಂತ ಫೈಂಡ್ ಔಟ್ ಮಾಡಬೇಕು. ಮಂತ್ಲಿ ಇಂಟ್ರೆಸ್ಟ್ 600 rupees ಬರ್ತಾ ಇರಬೇಕು, ಗೊತ್ತಾಯ್ತಲ್ಲ. ಪರ್ ಆ್ಯನಮ್ 6% ಪರ್ ಆ್ಯನಮ್ ರೇಟ್ ಆಫ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟಲ್ಲಿ. ಸೊ ಡೆಪಾಸಿಟ್ ಎಷ್ಟಿಡಬೇಕು ಅಂತ ಗೊತ್ತಾಯ್ತಲ್ಲ. ಸೊ ಮಂತ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 6%, ಗೊತ್ತಾಯ್ತಲ್ಲ. ಅಲ್ಲ, ಮಂತ್ಲಿ ಅಲ್ಲ, 6% ಪರ್ ಆ್ಯನಮ್ ರೇಟ್ ಆಫ್ ಇಂಟ್ರೆಸ್ಟ್ ಇದು. ಮಂತ್ಲಿ ಸಿಂಪಲ್ ಇಂಟ್ರೆಸ್ಟ್ ಅವನಿಗೆ ಎಷ್ಟು ಬರಬೇಕು? 600 rupees ಬರಬೇಕು. ಹಾಗಾದರೆ ಟೈಮ್ ಏನು ಅಂದರೆ 1 year, ಅದನ್ನು 12 monthsಗೆ ಕನ್ವರ್ಟ್ ಮಾಡಬೇಕು. 1/12 ಆಗುತ್ತೆ, ಗೊತ್ತಾಯ್ತಲ್ಲ, ಮಂತ್. ಸೊ ಇಲ್ಲಿ ಏನಂದರೆ ಪ್ರಿನ್ಸಿಪಲ್ ಅಮೌಂಟ್ ಡೆಪಾಸಿಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಸೊ ಸಿಂಪಲ್ ಇಂಟ್ರೆಸ್ಟ್ ಇಸ್ 600 ಈಕ್ವಲ್ ಟು ಪ್ರಿನ್ಸಿಪಲ್ ಗೊತ್ತಿಲ್ಲ, ಡ್ಯೂರೇಷನ್ ಈಸ್ 1/12 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 6 ಡಿವೈಡೆಡ್ ಬೈ 100. ಸೊ 600 ಇಂಟು 100 ಇಂಟು 12 divided by 6 equal to principal amount equal to 12. Okay, 1,20,000. So deposit is 1,20,000. 1,20,000. So option C is the correct answer. Okay, thank you so much.